ಕಬೋರ್ಡಲ್ಲಿರೋ ಗೆಜ್ಜೆ ಅಲ್ಲೇ ಇದೆ. ಅದಕ್ಕೆ ಸೇಮ್ ಇದೆ ಗೆಜ್ಜೆ. ಯಾನ್ವಿ, ಯಾರ್ ಗೆಜ್ಜೆ? ಇದು ಅಂಬಿಕಾ ಅತ್ತಿಗೆ ಗೆಜ್ಜೆ. ನಿಜವಾಗ್ಲೂ ಅಂಬಿಕಾ ಅವ್ರ ಗೆಜ್ಜೆನಾ? ಹೌದು ಅತ್ತಿಗೆ, ಇದು ಅಂಬಿಕಾ ಅತ್ತಿಗೆದ ಗೆಜ್ಜೆ. ಯಾಕೆ, ಏನಾಯ್ತು? ಶಾನ್ವಿ, ತಮ್ಮಯ್ಯ ಅಂತ ಈ ವಿಷಯದಲ್ಲಿ ಮಾತ್ರ ತಮಾಷೆ ಮಾಡಬೇಡ. ನಿಜ ಹೇಳು, ಈ ಗೆಜ್ಜೆ ಅಂಬಿಕಾ ಅವ್ರದ್ದು ಅಂತ ನಿನಗೆ ಹೇಗೆ ಗೊತ್ತು? ದಯವಿಟ್ಟು ನಿನ್ನ ತಮ್ಮಯ್ಯ ಅಂತ ನಿಜ ಹೇಳು. ಅಯ್ಯೋ, ಇದರಲ್ಲಿ ತಮಾಷೆ ಮಾಡೋದಾದ್ರೂ ಏನಿದೆ? ಅಂಬಿಕಾ ಅತ್ತಿಗೆ ಈ ಗೆಜ್ಜೆ ಅವ್ರದ್ದೇ ಅಂತ ಅಪ್ಪನ ಹತ್ರ ಹೇಳಿದ್ರಂತೆ. ಪಾಪ ಅವರಿಗೆ ಅವ್ರ ಚೈಲ್ಡ್ಹುಡ್ ಮೆಮೊರೀಸ್ ಏನೂ ನೆನಪಿಲ್ಲ. ಅವ್ರ ಮನೆಯಿಂದ ಹೇಗೆ ದೂರ ಆದ್ರು ಅನ್ನೋದು ನೆನಪಿರ್ಲಿಲ್ವಂತೆ. ಆದರೆ ಅನಾಥಾಶ್ರಮದಲ್ಲಿ ಸಿಕ್ಕಾಗ ಅವ್ರ ಕಾಲಲ್ಲಿ ಈ ಒಂಟಿ ಗೆಜ್ಜೆ ಇತ್ತಂತೆ. ಅದೇ ಈ ಗೆಜ್ಜೆ. ಅಂದ್ರೆ ನಮ್ಮಕ್ಕ ಹೇಗೆ ಸಾಧ್ಯ? ಅಂಬಿಕಾ ಅವರು ನಮ್ಮಕ್ಕನ ಹೇಗೆ? ಇಲ್ಲ, ನನಗೆ ನಂಬಕ್ಕಾಗ್ತಿಲ್ಲ. ಅದಕ್ಕೆ ಏನಾಯ್ತು? ಯಾಕೆ ಹೀಗೆ ಅಳ್ತಿದ್ದೀರಾ? ಇಲ್ಲ ಇಲ್ಲ, ನಾನು ಹೋಗ್ಬೇಕು. ಸತ್ಯ ಏನು ಅಂತ ನಮ್ಮಪ್ಪನ ಹತ್ರ ಕೇಳಬೇಕು. ಯಾರಿಗೂ ಗೊತ್ತಿಲ್ಲದೆ ಇರೋ ವಿಷಯ ನಮ್ಮಪ್ಪ ಗೊತ್ತೇ ಇರುತ್ತೆ. ಯಾವತ್ತೂ ಇಲ್ಲದೆ ಇರೋದು ಇದ್ಕಿದ್ದಾಗ ಇವತ್ತಿ ಗೆಜ್ಜೆನ ಕೊಟ್ಟು ಕಳಿಸ್ತಾ ಇದ್ರೆ ಅದ್ರ ಅರ್ಥ ಏನು? ಬರೀ ಒಂದು ಗೆಜ್ಜೆಯಿಂದ ನಾನು ನಿರ್ಧಾರ ಬರಬಾರ್ದು. ಸತ್ಯ ಏನು ಅಂತ ತಿಳ್ಕೊಳ್ಳಬೇಕು. ಸತ್ಯ ಏನು ಅಂತ ತಿಳ್ಕೋಬೇಕು. ನಮ್ಮಪ್ಪನ ಕೇಳ್ತೀನಿ. ಅದಕ್ಕೆ ನಿಲ್ಲಿ. ಅದಕ್ಕೆ ನಿಂತ್ಕೋ ದುರ್ಗಾ. ದುರ್ಗಾಗೇನಾಯ್ತು? ಇದ್ದಕ್ಕಿದ್ದ ಹಾಗೆ ಏನಕ್ಕೆ ಈಗ ಓಡೋದ್ಲು? ನಂಗೂ ಅದೇ ಅರ್ಥ ಆಗ್ತಿಲ್ಲ ಹಿತಾ. ಆ ಗೆಜ್ಜೆ ನೋಡಿ ಅದಕ್ಕೆ ಕಂಪ್ಲೀಟಾಗಿ ಚೇಂಜ್ ಆಗ್ಬಿಟ್ರು. ಇಲ್ಲ, ನಿಜ ಆಗ್ಬಾರ್ದು. ಇದು ಅಂಬಿಕಾ ಅತ್ತಿಗೆ ಗೆಜ್ಜೆ. ಅನಾಥಾಶ್ರಮದಲ್ಲಿ ಸಿಕ್ಕಾಗ ಅವ್ರ ಕಾಲಲ್ಲಿ ಈ ಒಂಟಿ ಗೆಜ್ಜೆ ಇತ್ತಂತೆ. ಇಲ್ಲ, ಶಾನ್ವಿ ಹೇಳಿದ್ದು ಸುಳ್ಳಾಗಿರ್ಲಿ. ಈ ಗೆಜ್ಜೆ ಅಂಬಿಕಾ ಅವ್ರದ್ದು ಆಗಿರ್ಬಾರ್ದು. ಒಂದು ಗೆಜ್ಜೆ ಯಾವತ್ತೋ ಈ ಮನೇಲಿದ, ಇನ್ನೊಂದು ಗೆಜ್ಜೆ ಅಪ್ಪನ ಕೈಲಿರೋ ತಣ್ಣ ಕಟ್ಟಿತ್ತು. ಇವಾಗ ಈ ಎರಡು ಗೆಜ್ಜೆನ ಒಟ್ಟಿಗೆ ಸೇರಿಸೋ ಉದ್ದೇಶ ಏನು? ಈ ಗೆಜ್ಜೆನ ನನಗೆ ಕೊಡು ಅಂತ ಅಪ್ಪ ಹೇಳೋದಕ್ಕೆ ಕಾರಣ ಆದ್ರೂ ಏನು? ಇಲ್ಲ ಅಂದ್ರೆ ಅಂಬಿಕಾ ಅವರು ನಮ್ಮ ಅಕ್ಕ ಅನ್ನೋ ಸತ್ಯ ಅಪ್ಪಂಗೆ ಮುಂಚೆನೆ ಗೊತ್ತಿತ್ತ.
ಒಂದ್ ವೇಳೆ ಈ ಗೆಜ್ಜೆ ನಮ್ಮ ಅಕ್ಕಂದೇ ಆಗಿದ್ರೆ ಇಲ್ಲ 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 ಈ ಗೆಜ್ಜೆ ನಮ್ಮ ಅಕ್ಕಂದಲ್ಲ. ಅಯ್ಯೋ ಇದು ನಮ್ಮ ಅಕ್ಕಂದಲ್ಲ. ಸುಳ್ಳಾಗಿರ್ಲಿ, ಇದು ಸುಳ್ಳಾಗಿರ್ಲಿ. ಅಂಬಿಕಾ ಅವ್ರ ಗೆಜ್ಜೆ ಇದಾಗಿರ್ದೇ ಇರ್ಲಿ. ನಮ್ಮ ಅಕ್ಕ ಬೇರೆ, ಅಂಬಿಕಾ ಅವ್ರು ಬೇರೆ, ಈ ಗೆಜ್ಜೆ ಬೇರೆ ಯಾರ್ದು. ನಮ್ಮ ಅಕ್ಕ ಸತ್ತಿರೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಅಕ್ಕನ ಅದನ್ನ ಬಿಟ್ಟು ಹೋಗಿರಲ್ಲ. ಅವಳು ನನಗೆ ಸಿಕ್ಕೇ ಸಿಗ್ತಾಳೆ. ಅವಳು ನನ್ನಿಂದ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಅವಳು ನನಗೆ ಸಿಗ್ಬೇಕು. ಅವಳು ನನಗೆ ಮುತ್ತಿಸ್ಬೇಕು. ತಾಯಿ ಥರ ನನ್ನನ್ನು ನೋಡ್ಕೋಬೇಕು. ಕೈ ತುತ್ತಿನಿಸ್ಬೇಕು. ನಾನು ಇಷ್ಟು ದಿನ ಕಷ್ಟಪಟ್ಟಿದ್ದು, ನನ್ನ ದುಃಖ, ನನ್ನ ನೋವು, ನನ್ನ ಹೋರಾಟ ಎಲ್ಲ ಎಲ್ಲ ಅವಳ ಹತ್ರ ನಾನು ಹೇಳ್ಕೋಬೇಕು. ಅವಳು ನನಗೆ ಸಿಗ್ತಾಳೆ. ಅದೇ ಭರವಸೆಯಿಂದಾನೆ ನಾನು ಇನ್ನೂ ಬದುಕಿರೋದು. ನಮ್ಮಕ್ಕ ಸಿಕ್ಕೇ ಸಿಗ್ತಾಳೆ. ಅಕ್ಕ ಅಕ್ಕ ಎಲ್ಲಿದ್ಯಾ ನೀನು? ನನಗೆ ಯಾಕೆ ಇಷ್ಟೊಂದು ನೋವು ಕೊಡ್ತಾ ಇದೆಯಾ? ಗೆಜ್ಜೆ ಹೇಳ್ತಿರೋ ಸತ್ಯನ ತಡ್ಕೊಳ್ಳೋಷ್ಟು ಶಕ್ತಿ ನನಗಿಲ್ಲ ಅಕ್ಕ. ದಯವಿಟ್ಟು ಎಲ್ಲಿದ್ಯಾ ನೀನು? ಎಲ್ಲಿದ್ಯಾ ಅಕ್ಕ? ಅಪ್ಪ 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 ಈ ಕಾಲ್ಗೆಜ್ಜೆ ನಮ್ಮ ಅಕ್ಕನ ಕಾಲ್ಗೆಜ್ಜೆನಾ? ಹೇಳಪ್ಪ. ನಾನು ಯಾರಿಗೋಸ್ಕರ ಇಷ್ಟು ವರ್ಷ ಕಾಯ್ತಿದ್ನೋ, ಯಾರು ವಾಪಸ್ ಬರಲಿ ಅಂತ ನನ್ನ ಜೀವನ ಬಿಗಿಯಾಗಿ ಹಿಡ್ಕೊಂಡು ಬದುಕ್ತಿದ್ನೋ, ಇದವಳ ಗೆಜ್ಜೆನ? ನಿನ್ನ ತಮ್ಮಯ್ಯ ಅಂತ ಹೇಳಪ್ಪ, ಮಾತಾಡಪ್ಪ. ಇದೆಲ್ಲ ಸುಳ್ಳು ಅಂತ ಒಂದೇ ಒಂದ್ಸಲ ಹೇಳು. ನಾನು ಅನ್ಕೋತಿರೋದೆಲ್ಲ ಅತಿಯಾದ ಆಲೋಚನೆ ಅಂತ ಒಂದ್ಸಲ ಬಾಯ್ಬಿಟ್ಟು ಹೇಳಪ್ಪ. ಈ ಗೆಜ್ಜೆ ನಮ್ಮ ಅಕ್ಕಂದಲ್ಲ ಅಲ್ವಾ? ಇದ್ಯಾರ್ದು ಬೇರೆಯವ್ರ ಗೆಜ್ಜೆ ಅಲ್ವಾ? ಹೇಳಪ್ಪ. ತಮ್ಮಯ್ಯ ಅಂತಿದೆ ಹೇಳಪ್ಪ. ನನಗೆ ಆಗ್ತಾ ಇಲ್ಲ. ನನಗೆ ತಲೆ ಸುತ್ತಾ ಇದೆ. ಏನೋ ಒಂಥರ ಸಂತ ಆಗ್ತಿದೆ ಅಪ್ಪ. ನಿನ್ ತಮ್ಮಯ್ಯ ಅಂತೀನಿ. ಹೇಳಪ್ಪ. ಅಪ್ಪ ನೀನೀಗ ಮೌನವಾಗಿದ್ರೆ ನಾನು ಏನಂತ ಅರ್ಥ ಮಾಡ್ಕೊಳ್ಳಪ್ಪ.